ಹೆಲೋ ಗೈಸ್, ಸಿಡಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ನಾನಿವತ್ತು ಎಗ್ ಮಸಾಲ ರೆಸಿಪಿ ಮಾಡ್ತಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಒಂದು ವೆಸಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ. ನಿಮಗೆ ಯಾವ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಸೊ ಎಣ್ಣೆ ಬಿಸಿಯಾದ ನಂತರ ನಾವು ಇದಕ್ಕೆ ಮೊಟ್ಟೆಯನ್ನು ಹಾಕುವ. ಈಗ ಎಣ್ಣೆ ಬಿಸಿಯಾಗಿದೆ, ನಾನು ಮೊಟ್ಟೆಯನ್ನು ಒಡೆದು ಹಾಕ್ತಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನಾನಿಲ್ಲಿ ಕರಿಮೆಣಸನ್ನು ಸೇರಿಸ್ತಿದ್ದೀನಿ. ನಿಮಗೆ ಕರಿಮೆಣಸು ಸ್ವಲ್ಪ ತುಂಬ ಪೌಡರ್ ಮಾಡಿ ಕೂಡ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಗುದ್ದಿ ಹಾಕ್ತಿದ್ದೀನಿ. ನಾನು ತುಂಬ ಪೌಡರ್ ಮಾಡಲಿಲ್ಲ, ನನಗೆ ಹೀಗೇ ತಿನ್ನಲಿಕ್ಕೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಸೊ ನೋಡ್ಬೋದು ಎಷ್ಟು ಉಬ್ಬಿ ಬಂದಿದೆ ಅಂತ. ಸೊ ಇದನ್ನೀಗ ಉಲ್ಟಾ ಹಾಕುವ. ಒಂದಾದ್ಮೇಲೆ ನಾನು ಈಗ ಇನ್ನೊಂದು ಮೊಟ್ಟೆಯನ್ನು ಹಾಗೇನೆ ಒಡೆದು ಹಾಕ್ತಿದ್ದೀನಿ. ನಾನಿಲ್ಲಿ ಜಸ್ಟ್ 2 ಮೊಟ್ಟೆ ತಗೊಂಡಿದ್ದೀನಿ. ನಿಮಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ತಗೊಂಡು ಮಾಡ್ಬೋದು. ಈಗ ನಾನು ಇನ್ನೊಂದು ಸೈಡಲ್ಲಿ ಮಸಾಲಕ್ಕೆ ರೆಡಿ ಮಾಡ್ತೇನೆ. ಇಲ್ಲಿ ನಾನು ಒಂದು ಲೋಟ ತಗೊಂಡಿದ್ದೇನೆ. ಅದಕ್ಕೆ ನಾನು 2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೇನೆ, ಮೆಣಸಿನ ಹುಡಿ, ಮತ್ತು ಸ್ವಲ್ಪ ಜೀರಾ ಹುಡಿ ಮತ್ತು ಅರಶಿನ ಹುಡಿಯನ್ನು ಸೇರಿಸಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡುವ. ಸೊ ನೋಡ್ಬೋದು ಇನ್ನೊಂದು ಕೂಡ ಎಗ್ ನಮ್ಮದು ರೆಡಿಯಾಗಿದೆ. ಈಗ ನಾನು ಇನ್ನೊಂದು ಪ್ಯಾನ್ ತಗೊಂಡಿದ್ದೇನೆ. ಅದಕ್ಕೆ ಆಗ ಎಗ್ ಫ್ರೈ ಮಾಡಿಟ್ಟಂತಹ ಎಣ್ಣೆಯನ್ನೇ ಯೂಸ್ ಮಾಡಿದ್ದೇನೆ. ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ. ಅದಕ್ಕೆ ನಾವೀಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕುವ. ಕರಿಬೇವು ಸೊಪ್ಪು ಫ್ರೈ ಆದಮೇಲೆ ಸ್ವಲ್ಪ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ಮೇಲೆ ಕಟ್ ಮಾಡಿಟ್ಟಂತಹ ನೀರುಳ್ಳಿಯನ್ನು ಸೇರಿಸ್ತಿದ್ದೇನೆ. ಅದರ ಜೊತೆ ಸ್ವಲ್ಪ ಹಸಿಮೆಣಸನ್ನು ಕೂಡ ಸೇರಿಸಿದ್ದೇನೆ. ಈಗ ಚಂದ ಮಾಡಿ ಫ್ರೈ ಮಾಡುವ. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಸಿ ವಾಸನೆ ಹೋದ ನಂತರ ನಾವು ಇದಕ್ಕೆ ರೆಡಿ ಮಾಡಿಟ್ಟಂತಹ ಮಸಾಲವನ್ನು ಸೇರಿಸುವ. ನಾವು ಈರುಳ್ಳಿಯನ್ನು ಫ್ರೈ ಮಾಡುವಾಗ ಸ್ವಲ್ಪ ಹೈ ಫ್ಲೇಮಲ್ಲೇ ಫ್ರೈ ಮಾಡಬೇಕು, ಆಗ ಸ್ವಲ್ಪ ಕ್ರಂಚಿ ಟೇಸ್ಟ್ ಬರುತ್ತೆ. ಇನ್ನು ನಾವು ಇದಕ್ಕೆ ಕಟ್ ಮಾಡಿಟ್ಟಂತಹ ಟೊಮೆಟೊವನ್ನು ಸೇರಿಸುವ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಗುದ್ದಿಟ್ಟಂತಹ ಕರಿಮೆಣಸನ್ನು ಸೇರಿಸ್ತಿದ್ದೇನೆ. ನಿಮಗೆ ಕರಿಮೆಣಸಿನ ಪೌಡರ್ ಕೂಡ ಹಾಕ್ಬೋದು. ನಾನು ಮತ್ತೆ ಸ್ವಲ್ಪ ಇಲ್ಲಿ ನೀರನ್ನು ಸೇರಿಸಿದ್ದೀನಿ. ಮತ್ತು ನಾನು ಸ್ವಲ್ಪ ವಿನೆಗರನ್ನು ಸೇರಿಸಿದ್ದೀನಿ. ನಿಮಗೆ ಬೇಕಾದರೆ ಲಿಂಬೆ ಹುಳಿ ರಸವನ್ನು ಕೂಡ ಸೇರಿಸ್ಬೋದು. ಇನ್ನು ಟೊಮೆಟೊ ಸಾಫ್ಟ್ ಆಗುವ ತನಕ ಇದನ್ನು ನಾವು ಹೀಗೇ ಗ್ಯಾಸಲ್ಲಿ ಇಡುವ. ಈಗ ನೋಡ್ಬೋದು ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ನಾನಿನ್ನು ಇದಕ್ಕೆ ಎಗ್ಗನ್ನು ಸೇರಿಸ್ತಿದ್ದೀನಿ. ಇನ್ನು ಸ್ವಲ್ಪ ಮಸಾಲವನ್ನು ಮಿಕ್ಸ್ ಮಾಡುವ ಎಗ್ಗಿಗೆ. ಸೊ ನಮ್ಮದು ಎಗ್ ಮಸಾಲ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಒಳ್ಳೆಯದಾಗಿ ಕಾಣ್ತುಂಟು ಅಂತ. ಸ್ವಲ್ಪ ಟೇಸ್ಟ್ ಮಾಡಿ ಕೂಡ ನೋಡುವ.
ಬಿಸಿ ಬಿಸಿ ತಿನ್ನಲಿಕ್ಕೆ ಮಾತ್ರ ಒಳ್ಳೆಯದಾಗುತ್ತೆ. ಇದು ನಿಮಗೆ ರೈಸ್ನ ಜೊತೆ ಕೂಡ ತಿನ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಟೇಕ್ ಕೇರ್, ಬಾಯ್.